ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ SSP ಸ್ಕಾಲರ್ಶಿಪ್ ರಿಗಾರ್ಡಿಂಗ್ ನನಗೆ ಸುಮಾರಷ್ಟು ವಿದ್ಯಾರ್ಥಿಗಳು ಡೌಟ್ಸ್ಗಳನ್ನು ಕೇಳ್ತಾ ಇದ್ರಿ. ಮತ್ತು ಏನಪ್ಪ ಅಂತಂದರೆ SSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವಾಗ ಕೆಲವೊಂದಿಷ್ಟು ಎರರ್ಸ್ಗಳು ಬರ್ತಾ ಇದ್ದಾವೆ. ಸೊ ಹೇಗೆ ಎರರ್ಸ್ಗಳು ಬರ್ತಾ ಇದ್ದಾವೆ ಮತ್ತು ಏನೆಲ್ಲ ಅದಕ್ಕೆ ಸೊಲ್ಯೂಷನ್ ಇದೆ ಅಂತ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಸುಮಾರಷ್ಟು ಜನ ವಿದ್ಯಾರ್ಥಿಗಳಿಗೆ ಏನು ಅನಿಸಿದೆ ಅಂತಂದರೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವಾಗ ಬರುವಂತಹ ಕೆಲವೊಂದಿಷ್ಟು ಎರರ್ಸ್ಗಳು ಅಂದರೆ ಫರ್ದರ್ ಆಗಿ ಅದೇನಾದರೂ ಪ್ರಾಬ್ಲಮ್ಸ್ಗಳಾಗಿದ್ದಾವೆ ಮತ್ತು ಏನಾದರೂ ನಮ್ಮ ಸ್ಕಾಲರ್ಶಿಪ್ಪಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆಯಾ ಅಂತ ಈ ರೀತಿ ಎಲ್ಲ ಕೇಳ್ತಾ ಇದ್ರಿ. ಆ್ಯಂಡ್ ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ರಿಗಾರ್ಡಿಂಗ್ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಂದರೆ ಒಂದು ದೊಡ್ಡ ಚೇಂಜಸ್ ಕೂಡ ಆಗಿದೆ. ಅದನ್ನು ಕೂಡ ನಾನು ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇನ್ ಕೇಸ್ ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದರೆ ಇನ್ ಬಿಟ್ವೀನ್ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳೇನಾದರೂ ಸಿಗದೇ ಇದ್ದರೆ ಸೊ ಅದು ನಿಮಗೆ ಅಟ್ ದಿ ಎಂಡಲ್ಲಿ ಬಂದುಬಿಟ್ಟು ಕನ್ಫ್ಯೂಷನನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಿದ್ರೆ ಬನ್ನಿ ನಿಮಗೆ ಇವಾಗ ಫಸ್ಟ್ ಒಂದು ಅಪ್ಡೇಟ್ ಅಂದರೆ ಫಸ್ಟ್ ಸ್ಕಾಲರ್ಶಿಪ್ಪಲ್ಲಿ ಏನು ಎರರ್ ಆಗ್ತಾ ಇದೆ ಮತ್ತು ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಸ್ಟೂಡೆಂಟ್ ಲಾಗಿನ್ ಆದ ನಂತರ ನೀವೇನಾದರೂ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಸೊ ಇಲ್ಲಿ ನೀವು ನೋಡ್ಬೋದು ಸ್ಟೆಪ್ 2 ಅಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಾಗ್ತಾ ಇದ್ದಾವೆ. ಏನಂತಂದರೆ ನೀವು ಸ್ಟೆಪ್ 2 ಅನ್ನು ನೀವು ಸ್ಟೆಪ್ 2 ಅನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಇಲ್ಲ ಅಂತ ನೋ ಅಂತ ಕೊಡ್ತೀರಾ. ಆ್ಯಂಡ್ ಅದಾದ ನಂತರ ನಿಮ್ಮ ಡು ಹ್ಯಾವ್ US ಅಂತಂದರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇದೆ ಅಂತ ಕೇಳುತ್ತೆ. ಸೊ ನೀವು ಎಸ್ ಅಂತ ಕೊಟ್ಟ ನಂತರ ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಅಂದರೆ ನೀವು ಯಾವ ಒಂದು ಯೂನಿವರ್ಸಿಟಿಲಿ ಸ್ಟಡಿ ಮಾಡ್ತಾ ಇದ್ದೀರಾ ಆ ಒಂದು ಯೂನಿವರ್ಸಿಟಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀರಾ. ಸೊ ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು UG ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ನ ಕೂಡ ಹಾಕ್ತೀರಾ. ಸೊ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಶೋ ಆಗುತ್ತೆ. ಸೊ ಶೋ ಆದ ಡೀಟೇಲ್ಸ್ ಕರೆಕ್ಟ್ ಇದ್ದ ನಂತರ ನೀವು ಅದನ್ನು ಎಸ್ ಅಂತ ಕೊಡ್ತೀರಾ. ಸೊ ಇದೆಲ್ಲವೂ ಆದ ನಂತರ ಮೋಡ್ ಆಫ್ ಅಡ್ಮಿಷನ್ ಏನಿರುತ್ತೆ ಸೊ ನೀವು ಮೋಡ್ ಆಫ್ ಅಡ್ಮಿಷನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀರಾ. ಸೊ ಮೋಡ್ ಆಫ್ ಅಡ್ಮಿಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಯಾವ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ನೀವು ಇಲ್ಲಿ ಚೂಸ್ ಕೂಡ ಮಾಡ್ಕೋತೀರಾ. ಸೊ ಇದನ್ನು ಚೂಸ್ ಮಾಡಿದ ನಂತರ ನಿಮ್ಮ ಒಂದು ಇಲ್ಲಿ ಕೌನ್ಸಿಲಿಂಗ್ ಡಾಟಾಗಳನ್ನ ಕೇಳುತ್ತೆ. ಸೊ ಕೌನ್ಸಿಲಿಂಗ್ ಡಾಟಾವನ್ನು ಕೂಡ ನೀವು ಅಪ್ಡೇಟ್ ಮಾಡಿದ ನಂತರ ಗೆಟ್ ಡಾಟಾವನ್ನು ಕೊಟ್ಟ ನಂತರ ನಿಮಗೆ ಪ್ಲೀಸ್ ಚೆಕ್ ದ ಕೌನ್ಸಿಲಿಂಗ್ ಡೀಟೇಲ್ಸ್, ಕೌನ್ಸಿಲಿಂಗ್ ನಂಬರ್, ಇಯರ್ ಆ್ಯಂಡ್ ಕೋರ್ಸ್ ಯು ಹ್ಯಾವ್ ಎಂಟರ್ಡ್ ಆಸ್ ದೇರ್ ಈಸ್ ನೋ ಡಾಟಾ ಅವೈಲೇಬಲ್ ಫ್ರಾಮ್ KA ರಿಗಾರ್ಡಿಂಗ್ ದ ಕೌನ್ಸಿಲಿಂಗ್ ಡೀಟೇಲ್ಸ್. ನೆಕ್ಸ್ಟ್ ಏನು ಹೇಳ್ತಾ ಇದೆ ಅಂದರೆ ಇಫ್ ಯು ಹ್ಯಾವ್ ಎಂಟರ್ಡ್ ಕರೆಕ್ಟ್ details then the data can be displayed ಆಫ್ಟರ್ ಓನ್ಲಿ KE ಶೇರ್ಸ್ ವಿತ್ ಡಾಟಾ ವಿತ್ SSP ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಆಪ್ಷನನ್ನು ಚೂಸ್ ಮಾಡುವಾಗ ನೋಡ್ಬೋದು ಇಲ್ಲಿ ಸೇಮ್ ಆಪ್ಷನ್ಸ್ ಸುಮಾರು ಬಾರಿ ರಿಪೀಟ್ಗಳಾಗಿದ್ದಾವೆ. ಅಂತಂದರೆ ಯಾವ ರೀತಿ ಅಂದರೆ PG ಆಯುಷ್ ಆದ ನಂತರ PG ಮೆಡಿಕಲ್, ಅಗ್ರಿಕಲ್ಚರ್ ಅಂತ ಒಂದು ಸಾರಿ ಇಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ನೀವು ಇಲ್ಲಿ ಲಾಸ್ಟ್ ನೋಡ್ಬೋದು ಏನಪ್ಪ ಅಂತಂದರೆ UG ಅಗ್ರಿಕಲ್ಚರಲ್ ಕೋರ್ಸಸ್ ಅಂತ ಮತ್ತೆ ಇದ್ದಾವೆ. ಇಲ್ಲಿ ಪೋಸ್ಟ್ ಬೇಸಿಕ್ ನರ್ಸಿಂಗ್ BSc ನರ್ಸಿಂಗ್ ಅಂತ ಇದೆ. ಅದಾದ ನಂತರ PB BSc ನರ್ಸಿಂಗ್ ಅಂತಲೂ ಕೂಡ ಕೆಲವೊಂದಿಷ್ಟು ಆಪ್ಷನ್ಸ್ಗಳಿದ್ದಾವೆ. ಸೊ ನೀವು ಒಂದನ್ನು ಚೂಸ್ ಮಾಡಿ ನಿಮ್ಮ ಎರರ್ಸ್ ಏನಾದರೂ ಈ ರೀತಿ ಬಂದರೆ ಇನ್ನೊಂದು ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಈ ಆಪ್ಷನ್ ಎಲ್ಲ ಚೂಸ್ ಮಾಡಿ ಆದ ನಂತರ ಮತ್ತೆ ನೀವು ನೋಡ್ಬೋದು ಇಲ್ಲಿ ಸೊ ನೀವು ಕರೆಕ್ಟ್ ಡೀಟೇಲ್ ಅಪ್ಡೇಟ್ ಮಾಡಿ ಎಲ್ಲವೂ ಆದ ನಂತರ ಸೊ ನೀವು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಒಂದು ಶೋ ಆಗ್ತಾ ಇದೆ. ಏನಂತಂದರೆ ಪ್ಲೀಸ್ ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಕಾಪಿ ಅಂತ. ಸೊ ಪ್ಲೀಸ್ ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಕಾಪಿ ಅಂತ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಇದು ಬಂದುಬಿಟ್ಟು ಮೇಜರ್ ಎರರ್ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಸೊ ಇದಾದ ನಂತರ ಓಕೆ ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ಇದಾದ ನಂತರವೂ ಕೂಡ ನಿಮಗೆ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರು ಕೂಡ ನಿಮಗೆ ಇಲ್ಲಿ ಪ್ಲೀಸ್ ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಆರ್ಡರ್ ಕಾಪಿ ಅಂತಲೇ ಬರ್ತಾ ಇದೆ. ಇದು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಇದರ ರಿಗಾರ್ಡಿಂಗ್ ನನಗೆ ಸುಮಾರಷ್ಟು ವಿದ್ಯಾರ್ಥಿಗಳು ಡೌಟನ್ನು ಕೇಳಿದ್ರು. ಸೊ ಅದಾದ ನಂತರ ನಾನು ನಿಮಗೆ ಇಲ್ಲಿ ಹೇಳಿದ್ದೆ ಅಪ್ಲೋಡ್ ಇ ಅಟೆಸ್ಟೇಷನ್ ಡಾಕ್ಯುಮೆಂಟ್ಸ್ ಅಂತ. ಇಲ್ಲಿ ಹೋಗಿ ನಿಮ್ಮ ಒಂದು ಅಡ್ಮಿಷನ್ ಬಾರ್ ಬೋನಫೈಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಅದು ಯಾವುದೇ ರೀತಿ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಸ್ಟೇಟ್ ಅಂಡರ್ ಕಲಿಯುವಂಥ ವಿದ್ಯಾರ್ಥಿಗಳ ಒಂದು ಕರ್ನಾಟಕ ಸ್ಟೇಟ್ ಕೂಡ ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಇದೇನಪ್ಪ ಅಂತಂದರೆ ಇದು ಒಂದು KE ಅವರ SSP ಕಡೆಯಿಂದನೇ ಒಂದು ಟೆಕ್ನಿಕಲ್ ಎರರ್ ಅಂತಲೇ ಹೇಳ್ಬೋದು. ಸೊ ಈ ಟೆಕ್ನಿಕಲ್ ಎರರಿಂದನೇ ಸುಮಾರಷ್ಟು ಪ್ರಾಬ್ಲಮ್ಗಳಾಗ್ತಾ ಇದ್ದಾವೆ. ಸೊ ಒಂದೆರಡು ದಿನ ವೇಟ್ ಮಾಡಿ, ಇದು ಕೂಡ ಕ್ಲಿಯರ್ ಆಗುತ್ತೆ. ಇದಾದ ನಂತರ ನೀವೇನಂತಂದರೆ ಇಫ್ ಇನ್ ಕೇಸ್ ನಿಮ್ಮ ಒಂದು KE ಡೀಟೇಲ್ಸ್ ಫೆಚ್ ಆಗ್ತಾ ಇದ್ದರೆ ಓಕೆ. ಈ ರೀತಿ ಯಾವ ವಿದ್ಯಾರ್ಥಿಗಳಿಗೆ ಏನಾದರೂ ಇಫ್ ಇನ್ ಕೇಸ್ ನಿಮ್ಮ ಒಂದು ಕೌನ್ಸಿಲಿಂಗ್ ಡೀಟೇಲ್ಸ್ ಫೆಚ್ ಆಗಿಲ್ಲ ಅಂತ ಬಂದರೆ, ಅದಾದ ನಂತರ ಪ್ಲೀಸ್ ಅಪ್ಲೋಡ್ ಯುವರ್ ಕೌನ್ಸಿಲಿಂಗ್ ಆರ್ಡರ್ ಕಾಪಿ ಅಂತ ಬಂದರೆ, ಸೊ ಈ ರೀತಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕೆ ಬರ್ತಾ ಇದೆ ಸ್ವಲ್ಪ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋಣ ಇಫ್ ಇನ್ ಕೇಸ್ ಮೇಜರ್ಲಿ ಏನಾದರೂ ಒನ್ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸ್ಟೂಡೆಂಟ್ಗೆ ಏನಾದರೂ ಅದು ಇಶ್ಯೂ ಆಗ್ತಾ ಇದ್ದರೆ ಅದರ ಬಗ್ಗೆ ರಿಗಾರ್ಡಿಂಗ್ ಮತ್ತೆ ನಿಮಗೆ ಅಪ್ಡೇಟನ್ನು ಕೂಡ ನಾನು ಇಲ್ಲಿ ನೀಡ್ತೀನಿ. ಸೊ ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಅಪ್ಡೇಟ್ ಬಗ್ಗೆ ಬಂದರೆ ನೋಡ್ಬೋದು ಇಲ್ಲಿ
ಸೊ ಈ ಒಂದು ವಿಡಿಯೋ ನಾನು ನಿಮಗೆ ಲಾಸ್ಟ್ ತೋರಿಸಿದ್ದೆ ಏನಪ್ಪ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೀ ರಿಯಂಬರ್ಸ್ಮೆಂಟ್ ಬಂದುಬಿಟ್ಟು 4,000 ಸ್ಟೂಡೆಂಟ್ಗೆ ಕ್ರೆಡಿಟ್ ಆಗಿತ್ತು. ಸೊ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ. ಅದಾದ ನಂತರ ಈ ಒಂದು ವಿಡಿಯೋ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ, ಅಂತಂದರೆ ಯಾವ ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿತ್ತು ಮತ್ತು ಹೇಗೆ ಅಂತ. ಸೊ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಅಂದರೆ ಸ್ಯಾಂಕ್ಷನ್ ಆಗಿರೋ ಡೇಟ್ ಬೇರೆ ಮತ್ತು ಅದು ಬಂದುಬಿಟ್ಟು ಅಕೌಂಟಿಗೆ ಕ್ರೆಡಿಟ್ ಆಗಿರೋ ಡೇಟ್ ಬೇರೆ ಅಂತಲೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದೇ ರೀತಿ ಏನಾಗಿತ್ತಪ್ಪ ಅಂತಂದರೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ತೋರಿಸ್ತಾ ಇದೆ, ಬಟ್ ಅಮೌಂಟ್ ಬಂದುಬಿಟ್ಟು ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ. ಸೊ ಇದಕ್ಕೆ ರೀಸನ್ ಏನಂತ ನೋಡೋದಾದರೆ, ಸೊ ಸುಮಾರಷ್ಟು ಸ್ಕಾಲರ್ಶಿಪ್ಪನ್ನು ಪಡೆಯುವಂಥ ಸ್ಟೂಡೆಂಟ್ಸ್ ಏನಾಗ್ತಾ ಇದೆ ಅಂತಂದರೆ ಏನಂದರೆ ಒಂದು ಏನಾಗಿದೆ ಅಂತಂದರೆ ಅವರ ಒಂದು ಆಧಾರ್ ಏನಾಗಿದೆ ಅಂತಂದರೆ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ. ಅಂದರೆ ಅಲ್ಲಿ ಯಾವುದೇ ರೀತಿ ಆಧಾರ್ ಅಪ್ಡೇಟ್ ಕೂಡ ಆಗಿಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ಬಂದುಬಿಟ್ಟು ಏನಂತ ಬಂದಿದೆ ಅಂತಂದರೆ ಪೇಮೆಂಟ್ ಫೇಲ್ಡ್ ಡ್ಯೂ ಟು ಆಧಾರ್ ಅಥೆಂಟಿಕೇಷನ್ ಫೇಲ್ ಅಂತ ಕೂಡ ತೋರಿಸ್ತಾ ಇದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆಪ್ಪ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆದ ನಂತರ ಅವರ ಒಂದು ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ಡೀಟೇಲ್ಸ್ ಶೋ ಆಗ್ತಾ ಇಲ್ಲ. ಸೊ ನಿಮಗೆ ಇಲ್ಲಿ ನಾನು ಒಂದು ಅದೇ ರೀತಿ ಒಂದು ಎಕ್ಸಾಂಪಲ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ ವಿದ್ಯಾರ್ಥಿಗೆ ಈ ರೀತಿ ಆಗ್ತಾ ಇದೆ ಅಂತಂದರೆ, ಸೊ ನೀವಿಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ ಇಲ್ಲಿ ಬಂದುಬಿಟ್ಟು ಏನಂತಂದರೆ ಅಪ್ಲಿಕೇಶನ್ ವೆರಿಫಿಕೇಷನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಒಂದು ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಎಸ್ ಅಂತ ಇದೆ. ಇನ್ನು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSAD ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಎಸ್ ಅಂತ ಇದೆ. ಇನ್ನು ಸ್ಕಾಲರ್ಶಿಪ್ ಕಾಂಪೊನೆಂಟ್ ಫಾರ್ ವೆರಿಫಿಕೇಷನಲ್ಲಿ ನೋಡ್ಬೋದು 3 ಕಾಂಪೊನೆಂಟ್ಸ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಫೀ ರಿಯಂಬರ್ಸ್ಮೆಂಟ್ 23,500 ಇದೆ. ಪೋಸ್ಟ್ ಮೆಟ್ರಿಕ್ OBC ಸ್ಟೂಡೆಂಟ್ ಸ್ಕಾಲರ್ಶಿಪ್ ಕೂಡ ಇಲ್ಲಿ ತೋರಿಸ್ತಾ ಇದೆ 3,500 ಅಂತ. ಇನ್ನು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ 10,000 ಅಂತ ಶೋ ಆಗ್ತಾ ಇದೆ. ಅದಾದ ನಂತರ ನೋಡ್ಬೋದು ಇಲ್ಲಿ ಸಿರ್ಫ್ ಅಂದರೆ ಏನು ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ಓನ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಬಾರ್ PM ಯಶಸ್ವಿನಿ ಮಾತ್ರ 3,500 ಬಂದುಬಿಟ್ಟು ಅಮೌಂಟ್ ಪೇಮೆಂಟ್ ಇನಿಷಿಯೇಷನ್ ಆಗಿದೆ. ಇನ್ನು ನೀವು ಇಲ್ಲಿ ನೋಡ್ಬೋದು ಪೇಮೆಂಟ್ ಇನ್ DBT ಸ್ಟೇಟಸಲ್ಲಿಯೂ ಕೂಡ ಏನಾಗಿದೆ